ಎಂಡಿಎಂಎ ಮಾದಕ ವಸ್ತು ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ 3 ಆರೋಪಿಗಳನ್ನು ಕೊಡಗು ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿಯನ್ನು ಆಧರಿಸಿ ಮಡಿಕೇರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂಪಿಗೆಕಟ್ಟೆ ರಸ್ತೆ ಸಮೀಪ ದಾಳಿ ನಡೆಸಿದ ಪೊಲೀಸರು ಪಿರಿಯಾಪಟ್ಟಣ ತಾಲೂಕಿನ ಕುಂದನಹಳ್ಳಿ ಗ್ರಾಮದ ಮುತ್ತುರಾಜ್ ಕೆಆರ್, ಚಿಟ್ಟೇನಹಳ್ಳಿ ಗ್ರಾಮದ ಪ್ರಶಾಂತ್ ಕೆಎಸ್ ಹಾಗೂ ಬೆಂಗಳೂರಿನ ಚಂದ್ರಕೇಶವ ನಗರದ ಪೂಣಚ್ ಎಂಬುವರಿಂದ 10.05 ಗ್ರಾಂ ಎಂಡಿಎಂಎ ಕೃತ್ಯಕ್ಕೆ ಬಳಸಿದ ಒಂದು ಆಟೋ ಮತ್ತು ಕಾರು ಸಹಿತ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಸೂರಜ್ ಪಿಎ, ನಗರ ವೃತ್ತ ಸಿಪಿಐ ಚಂದ್ರಶೇಖರ್ ಎಚ್ವಿ, ಪಿಎಸ್ಐ ಅನ್ನಪೂರ್ಣ ಎಸ್ಎಸ್, ಡಿಎಸ್ಆರ್ಬಿ ಸಿಬ್ಬಂದಿಗಳಾದ ಯೋಗೇಶ್, ರಂಜನ್, ಪ್ರವೀಣ್ ಬಿಕೆ, ರಾಜೇಶ್ ಸಿಕೆ, ಶರತ್ ರೈ ಬಿಜೆ, ಸಂಚಾರಿ ಪೊಲೀಸ್ ಠಾಣೆಯ ಮುನೀರ್ ಪಿಯು ಹಾಗೂ ರಂಜಿತ್ ಜಿಆರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿಯವರು ಶ್ಲಾಘಿಸಿದ್ದಾರೆ.